ಜನರಿಗೆ ಆಶ್ಚರ್ಯ ಆಗ್ಬೋದು, ಇದನ್ನು ಹೆಂಗೆ ಭಯೋತ್ಪಾದಕ ಕೃತ್ಯ ಅಂತ ಡಿಸೈಡ್ ಮಾಡ್ತೀರಿ? ಭಯೋತ್ಪಾದಕ ಕೃತ್ಯ ಅಂದರೆ ಡೆಫಿನಿಷನ್ ಏನು? ಶಬ್ದದಲ್ಲೇ ಇದೆ, ಭಯ ಉತ್ಪಾದಿಸುವ ಕೃತ್ಯ. ಭಯವನ್ನು ಹುಟ್ಟುಹಾಕಬೇಕು. ಭಯವನ್ನು ಹುಟ್ಟುಹಾಕಬೇಕು ಅಂದರೆ ಉದ್ದೇಶ ಯಾವುದೋ ತತ್ವ ಸಿದ್ಧಾಂತ ಅದರ ಹಿನ್ನೆಲೆ ಇರುತ್ತೆ, ಬಟ್ ಟಾರ್ಗೆಟ್ ಪರ್ಟಿಕ್ಯುಲರ್ ವ್ಯಕ್ತಿ ಇರೋದಿಲ್ಲ. ಈಗ ಅಲ್ಲಿ ಸ್ವರ್ಣಾಂಬ ಅನ್ನುವಂಥ ಮಹಿಳೆ ಗಾಯಗೊಂಡಿದ್ದಾರಲ್ಲ, ಸ್ವರ್ಣಾಂಬನ್ನು ಕೊಲ್ಲಬೇಕು ಅಂತ ತಂದಿಟ್ಟಿದ್ದ ಬಾಂಬ ಅದು ಅಲ್ಲ. ಸ್ವರ್ಣಾಂಬ ಅಲ್ಲಿ ಅಚಾನಕ್ಕಾಗಿ ಆ ಟೈಮಿಗಿದ್ರು ಅನ್ನೋ ಕಾರಣಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಭಯ ಉತ್ಪಾದನೆ ಆಗಬೇಕು, ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಕೊಲ್ಲುವ ಉದ್ದೇಶ ಅಲ್ಲ. ಹಂಗೆ ಬೇರೆ ಬಾಂಬ್ ಬ್ಲಾಸ್ಟ್ಗಳಾಗಿರ್ತವೆ. ಈಗ ಈ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಮುಂಚೆ ಸೆಂಟ್ರಲ್ ಜೈಲ್ ಇಲ್ಲೇ ಇತ್ತು. ಅದರ ಎದುರುಗಡೆ ಡಾನ್ ಜಯರಾಜನನ್ನು ಕೊಲ್ಲೋದಕ್ಕೆ ಬಾಂಬ್ಗಳನ್ನು ಬಳಸಲಾಗಿತ್ತು. ಬಾಂಬ್ ಹಾಕ್ತಾರೆ ಅವನ ಮೇಲೆ, ಅವನು ಪರೋಲ್ ಮೇಲಿನಿಂದ ವಾಪಸ್ ಹೋಗ್ತಾ ಇರುವಾಗ ಅಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಬಟ್ ಅದನ್ನು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ಅಲ್ಲಿ ರೈವಲ್ರಿ ಇತ್ತು, ಜಯರಾಜ್ ಗ್ಯಾಂಗ್ ವರ್ಸಸ್ ಅದರ್ಸ್. ಟಾರ್ಗೆಟ್ ಏನು? ಜಯರಾಜನನ್ನೇ ಕೊಲ್ಲಬೇಕು. ಅದು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ದಟ್ ಈಸ್ ಅ ಮರ್ಡರ್ ಅಟೆಂಪ್ಟ್. ಈಗ ರಾಯಲಸೀಮೆಯಲ್ಲಿ ಕೆಲವು ಕಡೆ ಗುಂಡು ಹೊಡಿತಾರೆ, ಇನ್ನು ಕೆಲವು ಕಡೆ ಬಾಂಬ್ ಬ್ಲಾಸ್ಟೇ ಮಾಡ್ತಾರೆ. ಎಲ್ಲಿ ಯಾವ ಲೆವೆಲ್ಲಿಗೆ ಅಂದರೆ, ಒಂದು ಟಿ ವಿ ರಿಪೇರಿ ಮಾಡೋದಕ್ಕೆ ಹೋಗಿರುತ್ತೆ ಒಬ್ಬ ರಾಜಕಾರಣಿಯ ಮನೆಯಲ್ಲಿ. ಟಿ ವಿ ರಿಪೇರಿ ಮಾಡೋನು ಅಂಗಡೀಲಿ ಬಾಂಬ್ ಫಿಕ್ಸ್ ಮಾಡ್ತಾರೆ. ಟಿ ವಿಯ ರಿಮೋಟ್ನಲ್ಲಿ ಬಾಂಬ್ ಡಿಟೋನೇಟರ್ ಇಟ್ಟಿರ್ತಾರೆ. ಮನೆಗೆ ತಗೊಂಡು ಬಂದು ಎಲ್ಲ ಫಿಕ್ಸ್ ಮಾಡಿ ಟಿ ವಿ ಆನ್ ಮಾಡಿದ ತಕ್ಷಣ ಹಾಲ್ನಲ್ಲಿದ್ದವರೆಲ್ಲ ಛಿದ್ರ. ಅದನ್ನು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ಇಟ್ ಡಸಂಟ್ ಕಮ್ ಅಂಡರ್ ಭಯೋತ್ಪಾದಕ ಕೃತ್ಯ ಇದು. ಇಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಗಳು ಟಾರ್ಗೆಟ್ ಆಗಿರೋದಿಲ್ಲ. ಇಂಥವ್ರನ್ನೇ ಕೊಲ್ಲಬೇಕು, ಇಂಥವ್ರ ಮೇಲೆ ದ್ವೇಷ ಅದಿಲ್ಲ. ಬಾಂಬ್ ಬ್ಲಾಸ್ಟ್ ಆಗಬೇಕು, ಒಂದಷ್ಟು ಜನ ಸಾಯಬೇಕು, ಆ ಸುದ್ದಿ ಎಲ್ಲ ಕಡೆ ಹೋಗಬೇಕು, ಆ ಮೂಲಕ ಭಯ ಉತ್ಪಾದನೆ ಆಗಬೇಕು. ಅದು ಭಯೋತ್ಪಾದಕ ಕೃತ್ಯ. ಆ ಲೆಕ್ಕಾಚಾರದಲ್ಲಿ 7ನೇದ್ದು. ಮೊದಲನೇದು ನೀವು ಭಯೋತ್ಪಾದಕ ಕೃತ್ಯ ಅಂತಿರೋ ಅಥವಾ ಫೇಲ್ಡ್ ಭಯೋತ್ಪಾದಕ ಕೃತ್ಯ ಅಂತಿರೋ ನಿಮಗೆ ಬಿಟ್ಟಿದ್ದು. ನಿಮಗೆ ನೆನಪಿದ್ರೆ 2000ನೇ ಇಸ್ವಿ ಹುಬ್ಳಿ, ಗುಲ್ಬರ್ಗ ಚರ್ಚ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ಗಳಾದವು. ಚರ್ಚ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಅಲ್ಲಿ ಕರಪತ್ರಗಳು ಸಿಗ್ತಿದ್ವು, ನಾವು RSSನವ್ರು ಮಾಡಿದ್ದೀವಿ ಇದನ್ನು ಅಂತ ಕರಪತ್ರಗಳು ಸಿಗ್ತಾ ಇದ್ವು. ತನಿಖೆ ನಡೆಸ್ತಾ ಇದ್ದವ್ರಿಗೆ ಇದನ್ನು RSSನವ್ರು ಮಾಡಿ ನಾವೇ ಮಾಡಿದ್ದೀವಿ ಅಂತ RSSನವ್ರು ಹೇಳಿಕೊಳ್ತಾ ಇದ್ದಾರೆ. ಎಲ್ಲೂ ಕ್ಲೂನೇ ಸಿಕ್ಕಿರಲಿಲ್ಲ ಅದು. ಆ ಮಧ್ಯದಲ್ಲಿ ಬೆಂಗಳೂರಿನ JJ ನಗರದಲ್ಲಿ ಒಂದು ಜೀಪ್ ಹೋಗ್ತಾನೆ, ರೋಡ್ ಒಂದು ಹಿಂಗೆ ಹಂಪಲ್ಲಿ ಒಂದು ಸಲ ಆಗುತ್ತೆ, ಡಮ್ ಅಂತ ಬ್ಲಾಸ್ಟ್ ಆಗಿಬಿಡ್ತು. ಇಬ್ಬರು ಸತ್ತುಬಿಟ್ರು ಸ್ಪಾಟ್ನಲ್ಲೇ. ನೋಡಿದ್ರೆ ಗೊತ್ತಾಗ್ತಿತ್ತು ಬಾಂಬ್ ಬ್ಲಾಸ್ಟ್ ಅದು ಅಂತ. ಅನೇಕ ಸಂದರ್ಭಗಳಲ್ಲಿ ಭಯೋತ್ಪಾದಕ ಕೃತ್ಯಗಳು ಹಿಂಗೂ ಬೆಳಕಿಗೆ ಬರ್ತವೆ. ಈಗ ಗವರ್ನರು ಗಾಯಾಳುಗಳನ್ನು ಮಾತಾಡ್ಸೋದಕ್ಕೆ ಬಂದಿದ್ದಾರಂತೆ. ಇನ್ನು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಗವರ್ನರ್ ಬಂದಿದ್ದಾರೆ, ಥಾವರ್ ಚಂದ್ ಗೆಹ್ಲೋತ್ ಅವರು. ಆಸ್ಪತ್ರೆಗೆ ಬಂದಿದ್ದಾರೆ, ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಇವತ್ತು ಆ್ಯಕ್ಚುಲಿ ಗವರ್ನರ್ ಅವರು ವೇಣೂರಿನ ಬಾಹುಬಲಿಯ ಮಹಾಮಸ್ತಕಾಭಿಷೇಕದಲ್ಲಿದ್ದರು. ಅಲ್ಲಿಂದ ಹುಬ್ಳಿಗೆ ಬಂದು, ಹುಬ್ಬಳ್ಳಿಯಿಂದ HALಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು HALಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾರೆ. ವಿಪಕ್ಷ ನಾಯಕ R. ಅಶೋಕ್ ಅವರಿದ್ದಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ರಾಜ್ಯಾಧ್ಯಕ್ಷ ವಿಜೇಂದ್ರರಿದ್ದಾರೆ. ಬ್ರೂಕ್ ಫೀಲ್ಡ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. 2000ನೇ ಇಸ್ವಿ ಇನ್ಸಿಡೆಂಟ್ ಹೇಳ್ತಾ ಇದ್ದೆ ನಿಮಗೆ. JJ ನಗರದಲ್ಲಿ ಏಕಾಏಕಿ ಒಂದು ಜೀಪ್ ಬ್ಲಾಸ್ಟ್ ಆಗಿಬಿಡ್ತು. ಬಂದರು ತನಿಖೆ ಮಾಡೋದಕ್ಕೆ. ತನಿಖೆ ನಡೆಸ್ತಾ ಹೋದಾಗ ಒಂದು ಸಂಘಟನೆಯ ಹೆಸರು ಬಂತು. ವಿಚಿತ್ರವಾಗಿತ್ತು ಅದರ ಹೆಸರು, ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ. ವಿಚಿತ್ರ ಅನ್ಸುತ್ತೆ ನಿಮಗೆ ಕೇಳಿದ್ರೆ. ಅದನ್ನು ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ ಒಂದು ಸಂಘಟನೆ ಹೆಸರು ಬಂತು. ಏನೇ ಸಂಘಟನೆ ಹಿನ್ನೆಲೆ ಅಂತ ನೋಡಿದ್ರೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಓಡಾಡ್ತಿದ್ರು ಅವರು. ಬೇರೆ ಬೇರೆ ಊರುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದರು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯಿಂದ ಇರಬೇಕು ಅಂತ ಹೆಸರಿನಲ್ಲೂ ಚನ್ನಬಸವೇಶ್ವರ ಅಂತಿತ್ತು. ಚರ್ಚ್ ಬಾಂಬ್ ಬ್ಲಾಸ್ಟಿನ ವಿಷಯ ಬೆಳಕಿಗೆ ಬಂದಿದ್ದ ಹಾಗೆ
ಸಂಘಟನೆ ಬೆಳಕಿಗೆ ಬಂದು ನಿಷೇಧಿತಗೊಂಡು ಆರೋಪಿಗಳ ಅರೆಸ್ಟ್ ಆಗಿದ್ದ ಹಾಗೆ. ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅವರ ಕಾರ್ಯಕ್ರಮಗಳಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕಾರ್ಯಕ್ರಮಗಳೇ ಅಂತ ನಂಬ್ಕೊಂಡು ಹೋಗಿ ಭಾಗವಹಿಸಿದ್ರಲ್ಲ, ಪೊಲೀಸರು ಜಾತಕ ಜಾಲಾಡ್ಬಿಟ್ರು ಅವ್ರದ್ದು, ಜನ್ಮ ಜಾಲಾಡ್ಬಿಟ್ರು ಅವ್ರದ್ದು. ನಂಗೆ ವೈಯಕ್ತಿಕವಾಗಿ ಗೊತ್ತು ಕೆಲವರು ಏನೇನಾಯಿತು ಕಥೆ ಅಂತ. ಯಾಕಂದರೆ ತೆಗೆಸಿದ್ರು ಇವರು ಯಾವ ಕಾರ್ಯಕ್ರಮ ಮಾಡಿದ್ರು, ಫೋಟೋದಲ್ಲಿ ಯಾರ್ಯಾರಿದ್ರು ಅಂತ. ಆ ಫೋಟೋದಲ್ಲಿದ್ದವ್ರಿಗೆಲ್ಲ ನೋಟಿಸ್ ಕೊಡೋದು, ನಿಮಗೆ ಇವ್ರು ಹೆಂಗೆ ಪರಿಚಯ, ಹೆಂಗೆ ಬಂದ್ರಿ, ಹಂಗೆ ಕರೆದ್ರು, ನೀವು ಯಾಕೆ ಹೋಗಿ ಭಾಗವಹಿಸಿದ್ರಿ. ಪಾಪ ಏನು ಹೇಳ್ತಾರೆ ಅವರು, ಸರ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಬಗ್ಗೆ ಮಾತಾಡಿದ್ರು, ಬಂದಿದ್ವಿ ನಾವು ಅಂತಂದರು. ಅವರು ನೋಡಿದ್ರು ಒಳಗಿಂದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡಿ RSSನ ಹೆಸರಿನ ಕರಪತ್ರಗಳನ್ನು ಚೆಲ್ಲಿ ಬಂದುಬಿಡ್ತಾ ಇದರಲ್ಲಿ. RSSನವರು ನಾವು ಕ್ರಿಶ್ಚಿಯನ್ರ ಮೇಲಿನ ದ್ವೇಷಕ್ಕಾಗಿ ಮಾಡ್ತಾಯಿದ್ವಿ ಈ ಥರದ್ದು. ಅಂತೂ ಇಂತೂ ಆ ಕೇಸ್ ಹೊರಗೆ ಬಂತು. ಅದಾದ ನಂತರ 2005 ಇದು ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಹೊರಗೆ ಬಂದಿದ್ದು 9th ಜುಲೈ 2000 ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ದು. ಅದಾದ ಮೇಲೆ 5 ವರ್ಷಗಳ ನಂತರ IISc ಟೆರರ್ ಅಟ್ಯಾಕ್ ಆಯಿತು. ನಾವು ಜರ್ನಲಿಸಮಿಗೆ ಬಂದು ಹೊಸ್ತದು. IIScಲಿ ನೀವು ಮೇಕ್ರಿ ಸರ್ಕಲ್ನಿಂದ ತುಮಕೂರು ಕಡೆ ಹೋಗ್ತಿರುವಾಗ ರೈಟ್ ಸೈಡ್ ಮೇನ್ IISc ಕ್ಯಾಂಪಸ್ ಬರುತ್ತೆ, ಅಲ್ಲಲ್ಲ ಆಗಿದ್ದದು. ಲೆಫ್ಟ್ ಸೈಡು ಅದರ ಎದುರುಗಡೆ ಬರುತ್ತೆ, ಆ ಓವರ್ ಬ್ರಿಡ್ಜ್ ಇದೆಯಲ್ಲ, ಒಂದು ಓವರ್ ಬ್ರಿಡ್ಜಿನಲ್ಲಿ ಹೋಗಿ ಕೆಳಗೆ ಇಳಿತಾರೆ, ಅಲ್ಲಿ ಅಟ್ಯಾಕ್ ಆಗಿತ್ತು. ಒಂದು ಸೆಮಿನಾರ್ ನಡೀತಾ ಇತ್ತು. ಸೆಮಿನಾರ್ ಮುಗಿಸಿ ವಿಜ್ಞಾನಿಗಳೆಲ್ಲ ಹೊರಗೆ ಬರ್ತಾ ಇರುವ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದು ಫೈರ್ ಮಾಡಿದರು. ಜೊತೆಗೆ ಗ್ರೆನೇಡ್ ಎಸೆದ್ರು, ಗ್ರೆನೇಡ್ ಬ್ಲಾಸ್ಟ್ ಆಗಲಿಲ್ಲ. ಇಬ್ಬರು ಬಂದು ಫೈರ್ ಮಾಡಿದ್ದು, ಇನ್ನಿಬ್ಬರು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ರು. ಬೆಂಗಳೂರು ಟ್ರಾಫಿಕ್ ಜಾಮ್ ಆವತ್ತು ಆ ಘಟನೆ ದೊಡ್ಡದಾಗದಂತೆ ತಡೆಯಿತು. ಎಷ್ಟು ಜನ ಅಮೂಲ್ಯ ವಿಜ್ಞಾನಿಗಳ ಪ್ರಾಣಗಳು ಹೋಗ್ತಾ ಇದ್ವೋ ಏನೋ. ಆವತ್ತು ಪ್ರೊಫೆಸರ್ ಮುನೀಶ್ ಚಂದ್ರಪುರಿ, IIT ಡೆಲ್ಲಿ ಪ್ರೊಫೆಸರ್, ಅವರ ಹತ್ಯೆ ಆಯಿತಲ್ಲಿ. ಭಯೋತ್ಪಾದಕ ಕೃತ್ಯ ನೋಡಿ, ಭಯೋತ್ಪಾದಕ ಕೃತ್ಯ. ಇಲ್ಲಿ ಗುಂಡು ಹೊಡಿಬೇಕು ಅಂತ ಬಂದವರಿಗೆ ಟಾರ್ಗೆಟ್ ಮುನೀಶ್ ಚಂದ್ರಪುರಿ ಆಗಿರಲಿಲ್ಲ. ಅಲ್ಲೊಂದು ಸೆಮಿನಾರ್ ನಡೀತಾ ಇದೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ತಾರೆ, ಅವ್ರ ಪೈಕಿ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಕೊಲ್ಲಬೇಕು ಅಂತ ಬಂದವರು. ಅವರು ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಕೊಲ್ಲಬೇಕು, ಆ ಮೂಲಕ ಭಯೋತ್ಪಾದನೆ ಆಗಬೇಕು, ಭಯೋತ್ಪಾದಕ ಕೃತ್ಯ. ಅನ್ಫಾರ್ಚುನೇಟ್ಲಿ ಮುನೀಶ್ ಚಂದ್ರಪುರಿ ಅವರ ಹತ್ಯೆ ಆಯಿತು. ಅದಾದ ಮೇಲೆ 25 ಜುಲೈ 2008 ಆವಾಗ ನಾವು ಕ್ರೈಮ್ ರಿಪೋರ್ಟರ್ ಆಗಿ ಒಂದು ಸ್ವಲ್ಪ ತಳ ಊರಿದಂಥ ಸಂದರ್ಭದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ಗಳದು. ಬೆಳಗ್ಗೆ ಬಂತು ಸುದ್ದಿ. ಇದು ಮಲ್ಕೊಂಡಾಗ ಆಡುಗೋಡಿಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ಒಬ್ಬ ಮಹಿಳೆ ಸತ್ತು ಹೋಗಿದ್ದಾರೆ ಅಂತ. ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ವಿ ನಾವು. ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಆಫೀಸಿಂದ ಬಂದು ಕ್ಯಾಮ್ರಾಮ್ಯಾನ್ನ ಗಾಡಿ ಕರ್ಕೊಂಡು ಹೋಗ್ತಾ ಇದ್ದರೆ ಆಡುಗೋಡಿಗೆ ಹೋಗಬೇಕು ಅಂತ. ಈ ಕಬ್ಬನ್ ಪಾರ್ಕ್ ದಾಟ್ಕೊಂಡು ಮುಂದೆ ಹೋಗಿ ಮಲ್ಯ ಹಾಸ್ಪಿಟ್ಲ್ ಹತ್ರ ರೈಟ್ ತಗೊಂಡ್ರೆ ಅಲ್ಲೊಂದು ದೊಡ್ಡ ಟ್ರಾಫಿಕ್ ಜಾಮ್ ಆಗಿತ್ತು. ನಮಗೆ ಆಡುಗೋಡಿಗೆ ಹೋಗ್ಬೇಕು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಇಲ್ಲೇ ಟ್ರಾಫಿಕ್ ಜಾಮ್ ಆಗಿದೆಯಲ್ಲ ಅಂತ. ಕೆಳಗಿಳಿದು ಏನಾಯಿತು ಅಂದರೆ, ಸರ್ ಇಲ್ಲೂ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದರು. ಅಲ್ಲೂ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆವಾಗ ಗೊತ್ತಾಯಿತು, ಓ ಇದು ಒಂದಲ್ಲ ಎರಡಾಗಿದೆ ಅಂತ. ಅಲ್ಲಿ ಅವಾಗಷ್ಟೇ ಆಗಿದ್ದವು. ಗಾಯಗೊಂಡವ್ರನ್ನ ಮಾತಾಡ್ಕೊಂಡು ಸ್ವಲ್ಪ ಮುಂದೆ ಹೋಗೋ ಅಷ್ಟೊತ್ತಿಗೆ ಆ ಒಂದು ಕ್ರಿಶ್ಚಿಯನ್ ಸಿಮೆಟ್ರಿ ಬರುತ್ತೆ, ಎದುರುಗಡೆ ಸೈಕಲ್ ಶಾಪ್ ಮುಂದುಗಡೆ ಒಂದು ಬ್ಲಾಸ್ಟ್ ಆಗಿತ್ತು. ಹಂಗೆ ಮಾತಾಡಿಕೊಂಡು ಆಡುಗೋಡಿಗೆ ಹೋದರೆ ಆಡುಗೋಡಿಯಲ್ಲಿ ವ್ಯಕ್ತಿ ಮೃತಪಟ್ಟಿದ್ದಂಥ ಘಟನೆ ನಡೆದಿದ್ದಲ್ಲಿ. ಆ ಬಾಂಬ್ಗಳನ್ನು ಇಟ್ಕೊಂಡು ಹೋಗ್ಬಿಟ್ಟಿದ್ರು ಅವರು. ಆಡುಗೋಡಿಯಲ್ಲಿ ಮನೆ ಮಾಡ್ಕೊಂಡಿದ್ರು. ಆಮೇಲೆ ಅಬ್ದುಲ್ ನಾಸಿರ್ ಮದನಿ ಅರೆಸ್ಟ್ ಆಗಿದ್ದ ಅದೇ ಕೇಸ್ನಲ್ಲಿ. ಆಡುಗೋಡಿಲಿ ಮನೆ ಮಾಡ್ಕೊಂಡಿದ್ರು, ಬಾಂಬ್ ಅಲ್ಲೇ ರೆಡಿ ಮಾಡಿದ್ದಾರೆ, ತಗೊಂಡು ಒಂದು ವ್ಯಾನಿಗೆ ಹಾಕ್ಕೊಂಡಿದ್ದಾರೆ, ಒಂದೊಂದಾಗಿ ಇಟ್ಕೊಂಡು ಬಂದಿದ್ದಾರೆ. ಹಂಗೆ ಆಡುಗೋಡಿಯಿಂದ ಶುರು ಮಾಡಿ ಮೈಸೂರು ರಸ್ತೆ ತನಕ ದಾರಿ ಉದ್ದಕ್ಕೂ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಟ್ಕೊಂಡು ಹಾಗೆ ಮೈಸೂರು ರೋಡ್ನಲ್ಲಿ ಲಾಸ್ಟ್ ಬಾಂಬ್ ಬಿಟ್ಟು ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಗೆ ಕೇರಳಕ್ಕೆ ಹೋಗ್ಬಿಟ್ಟಿದ್ರು ಅವರು. ಹಾಗೆ ಸೀರಿಯಲ್ ಬಾಂಬ್ ಬ್ಲಾಸ್ಟಿಗೆ ಅವರು ಸ್ಪಾಟನ್ನು ಪ್ಲ್ಯಾನ್ ಮಾಡಿದ್ದು. ಅದರ ಪೈಕಿ ಒಂದು ಬಾಂಬನ್ನು ಈ ಕೋರಮಂಗಲದ ಫೋರಮ್ ಮಾಲ್ ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಇಟ್ಬಿಟ್ಟಿದ್ರು. ಬಾಂಬ್ ಅದರ ಈ ದೊಡ್ಡ ಫ್ಲವರ್ ಪಾಟ್ ಬರ್ತಾವಲ್ಲ ಆ ಸೈಜಿಂದ ಇತ್ತದು, ದೊಡ್ಡ ಫ್ಲವರ್ ಪಾಟ್ ಥರ. ವಿಚಿತ್ರ, ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಆ ಘಟನೆ. ಫೋರಮ್ ಮಾಲ್ ಪಕ್ಕದ ಫುಟ್ಪಾತ್ ಮೇಲೆ ಇಟ್ಟಿದ್ರು. ಅದರ ಪಕ್ಕದಲ್ಲೊಬ್ಬ ಈ ಚಪ್ಪಲಿ ರಿಪೇರಿ ಅಂಗಡಿ ಇತ್ತು. ಅವನಿಗೇನು ಗೊತ್ತದು ಬಾಂಬು ಅಂತ. ಅವನು ಏನೋ ಚೆನ್ನಾಗಿದೆಯಲ್ಲ ಇದು ಅಂದ್ಕೊಂಡು ಅದನ್ನು ತಗೊಂಡು ಬಂದು ಅದನ್ನು ಹಿಂಗೆ ಉಲ್ಟಾ ಇಟ್ಟು, ಫ್ಲವರ್ ಪಾಟ್ನ ಹಿಂಗೆ ಉಲ್ಟಾ ಇಟ್ಟು ಅದರ ಮೇಲೆ ಜನರನ್ನು ಕೂಡಿಸಿ ಶೂ ಪಾಲಿಷ್ ಮಾಡ್ತಾ ಇದ್ದ ಆತ. ಶೂ ಪಾಲಿಷ್ ಮಾಡ್ತಾ ಇದ್ದ. ಏಕಾಏಕಿ ಬಾಂಬ್ ಬ್ಲಾಸ್ಟ್ ಆಗಿ ಹೈ ಅಲರ್ಟ್ ಆಗಿ ಜೋರಾದಾಗ
ಅವನಿಗೆ ಡೌಟ್ ಬಂತು, ಇದೇನಿದು ಹೊಸ ವಸ್ತು ಇದ್ದಂಗಿದೆಯಲ್ಲ ಅಂತ ಹಿಂಗೆ ಸರಿಸಿದಾನೆ. ಕೆಳಗಡೆ ಒಂದೆರಡು ವೈರ್ ಕಾಣಿಸಿದೆ. ಅದನ್ನು ನಿಧಾನಕ್ಕೆ ತಗೊಂಡೋಗಿ ಪಕ್ಕದಲ್ಲಿಟ್ಟು ಆತ ಪೊಲೀಸರಿಗೆ ಫೋನ್ ಮಾಡಿದ್ದ. ಬಂದು ಪೊಲೀಸರು ಅದರ ಸುತ್ತು ಕಡೆ ಕಾರ್ಡನ್ ಆಫ್ ಮಾಡಿ ಅದನ್ನು ಡಿಫ್ಯೂಸ್ ಮಾಡಿದ ದೃಶ್ಯ ಅವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸು. ಐ ವಾಸ್ ದೇರ್ ಇನ್ ದ ಸ್ಪಾಟ್. ಡಿಫ್ಯೂಸ್ ಮಾಡಿದಂಥ ವ್ಯಕ್ತಿ ಹಿಂಗೊಂದು ಥಮ್ಸ್ ಅಪ್ ಮಾಡಿದ್ರು, ಡಿಫ್ಯೂಸ್ ಆಯಿತು ಬಾಂಬು ಅಂತ. ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಅದು ಸೀರಿಯಲ್ ಬಾಂಬ್ ಬ್ಲಾಸ್ಟು. ಅದಾದ ಮೇಲೆ 2010 17 ಏಪ್ರಿಲ್ 2010 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೀತಾ ಇತ್ತು. ಸುತ್ತು ಕಡೆ ಇಟ್ಟುಬಿಟ್ಟಿದ್ರು ಗೇಟ್ಗಳಲ್ಲಿ. ಅದಕ್ಕಿಂತ ಹಿಂದೆ ಸೀರಿಯಲ್ ಬಾಂಬ್ ಬ್ಲಾಸ್ಟ್ನಲ್ಲಿ ಫ್ಲವರ್ ಪಾಟ್ ರೀತಿಯಾದಂಥ ಬಾಂಬ್ಗಳನ್ನಿಟ್ಟಿದ್ರೆ, ಇಲ್ಲಿ ಬಾಂಬ್ಗಳನ್ನು ನ್ಯೂಸ್ ಪೇಪರ್ನ ಒಳಗಡೆ ಸುತ್ತಿ ಒಂದಿಷ್ಟುದ್ದ ಈ ಸೋರೆಕಾಯಿ ಆಕಾರದಲ್ಲಿ ಇತ್ತದು. ಆ ರೀತಿಯಾಗಿ ಡಿಟೋನೇಟರ್ಗಳನ್ನು ಒಳಗಿಟ್ಟು ತಂದಿಟ್ಟಿದ್ರು. ಬ್ಲಾಸ್ಟ್ ಆಗದೇ ಇರುವ ಬಾಂಬ್ಗಳು ಅಲ್ಲೂ ಸಿಕ್ಕಿದ್ದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ. ಅಂತಿಮವಾಗಿ ಆ ನ್ಯೂಸ್ ಪೇಪರ್ ಆರೋಪಿಗಳನ್ನು ಹಿಡಿಯೋದಕ್ಕೆ ಪ್ರಮುಖವಾದ ಕ್ಲೂ ಕೊಟ್ಟಿತ್ತು. ನ್ಯೂಸ್ ಪೇಪರ್ ಕ್ಲೂ ಕೊಟ್ಟಿತ್ತು. ಸ್ಟಿಲ್ ರಿಮೆಂಬರ್, ಶಂಕರ್ ಬಿದ್ರಿ ಪೊಲೀಸ್ ಕಮಿಷನರ್ ಆವಾಗ. ಹೊರಗಡೆ ಬ್ಲಾಸ್ಟ್ ಆಗ್ತಿದೆ, ಒಳಗಡೆ ಮ್ಯಾಚ್ ನಡೀತಾ ಇದೆ. ನಾವೆಲ್ಲ ಕೇಳಿದ್ವಿ, ಯಾಕೆ ರಿಸ್ಕ್ ತಗೋತೀರಿ, ಮ್ಯಾಚನ್ನು ಸ್ಟಾಪ್ ಮಾಡಿ ಅಂತ. ನೋ, ನಥಿಂಗ್. ಮ್ಯಾಚ್ ಸ್ಟಾಪ್ ಮಾಡಿಬಿಟ್ರೆ ಭಯೋತ್ಪಾದಕರ ಮುಂದೆ ನಾವು ಶರಣಾಗತರಾದ್ವಿ ಅಂತ ಅನ್ಸುತ್ತೆ. ಮ್ಯಾಚ್ ಸ್ಟಾಪ್ ಮಾಡಿದ್ರೆ ಶರಣಾಗತರಾದ್ವಿ ಅಂತ ಮೆಸೇಜ್ ಹೋಗ್ಬಿಡುತ್ತೆ. ಅವ್ರನ್ನ ಗೆಲ್ಲೋದಕ್ಕೆ ಬಿಡಬಾರ್ದು, ಮ್ಯಾಚ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಶಂಕರ್ ಬಿದ್ರಿ ಒಂದು ಯಾವ ಅದನ್ನು ಒಳಗಡೆ ಏನಾರು ಆಗಿದ್ರೆ ಏನು ಕಥೆ ಅದು. ತುಂಬ ಬೋಲ್ಡ್ ಡಿಸಿಷನ್ ತಗೊಂಡ್ರು ಅವಾಗ, ತುಂಬ ಬೋಲ್ಡ್ ಡಿಸಿಷನ್ ತಗೊಂಡ್ರು. ಮ್ಯಾಚ್ ಪಾಡಿಗೆ ಮ್ಯಾಚ್ ನಡೀತು. ಹೊರಗಡೆ ಬ್ಲಾಸ್ಟ್ ಆಗಿ ಒಂದು 10 ಮಂದಿಗೆ ಗಾಯಗಳಾಗಿತ್ತು. ಒಂದಷ್ಟು ಬಾಂಬ್ಗಳನ್ನು ಡಿಫ್ಯೂಸ್ ಮಾಡಿದ್ರು. ಅದು ಇನ್ನೊಂದು ಘಟನೆ 2010. ಅದಾದ ಮೇಲೆ ಕರೆಕ್ಟಾಗಿ 3 ವರ್ಷ ಚಿನ್ನಸ್ವಾಮಿ ಬಾಂಬ್ ಬ್ಲಾಸ್ಟ್ ನಡೆದಿದ್ದು 17 ಏಪ್ರಿಲ್ 2010. 17 ಏಪ್ರಿಲ್ 2013 ಮಲ್ಲೇಶ್ವರಂನ BJP ಆಫೀಸ್ ಎದುರುಗಡೆ. ಆ ಘಟನೆಯೂ ತುಂಬ ಚೆನ್ನಾಗಿ ನೆನಪಿದೆ. ಮಲ್ಲೇಶ್ವರಂ ಕಾಡಮಲ್ಲೇಶ್ವರ ದೇವಸ್ಥಾನದಿಂದ ಕೆಳಗಡೆ ಬಂದರೆ ರೈಟ್ ಸೈಡಲ್ಲಿ BJP ಆಫೀಸು, ಹಿಂಗೆ ರೋಡು, ಮುಂದಗಡೆ ಸುಮಾರು ಗಾಡಿಗಳನ್ನು ಪಾರ್ಕ್ ಮಾಡಿರ್ತಾರಲ್ಲಿ, ಪೊಲೀಸ್ ವ್ಯಾನು ಎಲ್ಲವೂ ನಿಂತಿರ್ತಾವಲ್ಲಿ. ಅಲ್ಲಿ ಒಂದು ಗಾಡೀಲಿ ಇಟ್ಟು ಹೋಗಿದ್ರು. ಆ ಗಾಡೀಲಿ ಬಾಂಬ್ ಬ್ಲಾಸ್ಟ್ ಆದ ಹೊಡೆತಕ್ಕೆ ಇದ್ದಂಥ ಅಷ್ಟೂ ಗಾಡಿಗಳು ಹೊತ್ಕೊಂಡು ಉರಿತಾ ಇದ್ವು. ಏನು ಬೆಂಕಿ ಅಂದರೆ ಅದು ಅಷ್ಟು. 12 ಪೊಲೀಸರು ಸೇರಿದಂತೆ 17 ಜನರಿಗೆ ಗಾಯಗಳಾಗಿದ್ವು. ಅದಾದ ಮೇಲೆ 2014 ಚರ್ಚ್ ಸ್ಟ್ರೀಟ್ನಲ್ಲಿ ಡಿಸೆಂಬರ್ 28ನೇ ತಾರೀಕು ಪಾಪ ತಮಿಳುನಾಡಿನ ಮಹಿಳೆ ಅಂತ, ಇಫ್ ಐ ಆಮ್ ನಾಟ್ ರಾಂಗ್, ಫ್ಯಾಮಿಲಿ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೆಂಗಳೂರಿನಲ್ಲಿ ಹೆಂಗಿರುತ್ತೆ ಅಂತ, ಕ್ರಿಸ್ಮಸ್ಸು ನ್ಯೂ ಇಯರ್ ರಜೆಗೆ ಬಂದಿದ್ದು ಒಬ್ಬ ಹೆಣ್ಣುಮಗಳು ಫುಟ್ಪಾತ್ನಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತು. ನೀವು ಚರ್ಚ್ ಸ್ಟ್ರೀಟಿಗೆ ಹೋಗಿದರೆ ಕೋಕೋನಟ್ ಗ್ರೂ ಅಂತ ಹೋಟೆಲ್ ಇದೆ ಅಲ್ಲೊಂದು, ಆ ಹೋಟೆಲ್ ಎದುರಿಗೆ ಫುಟ್ಪಾತ್ ಮೇಲೆ ಇಟ್ಟು ಹೋಗಿದ್ದು ಬಾಂಬ್. ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್. ಒಬ್ಬರು ತೀರ್ಕೊಂಡ್ರು, ಇಬ್ಬರಿಗೆ ಗಾಯ ಆದವು. 10 ವರ್ಷಗಳ ಹಿಂದೆ, 10 ವರ್ಷ ಆದ ಮೇಲೆ ಬೆಂಗಳೂರಿನಲ್ಲಿ ಮತ್ತೊಂದು ಭಯೋತ್ಪಾದಕ ಕೃತ್ಯ ನಡೆದಿದೆ, ಮತ್ತೊಂದು ಟೆರರ್ ಆ್ಯಕ್ಟ್ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.